ಯಶ್ ಅಭಿನಯದ ಟಾಕ್ಸಿಕ್ ಸಿನಿಮಾ ಏನಿದೆ ಅದು ರಿಲೀಸ್ಗೆ ರೆಡಿ ಆಗಿದೆ. ಅಂದರೆ ಇನ್ನೇನು 100 ದಿನ ಬಾಕಿ ಇದೆ ಅಂತ ಹೇಳಲಾಗ್ತಾ ಇದೆ. ಈಗಿರುವಾಗ ರಾಕಿ ಬಾಯಿಗೆ ಒಂದು ಹೊಸ ಲುಕ್ ರಿವೀಲ್ ಆಗಿದೆ ಸಿನಿಮಾಗೆ ಸಂಬಂಧಪಟ್ಟ ಹಾಗೆ. ಮಾಡಿದೆ ಚಿತ್ರತಂಡ. ಟಾಕ್ಸಿಕ್ ಸಿನಿಮಾ ಬಹು ನಿರೀಕ್ಷಿತ ಸಿನಿಮಾ. ರಾಕಿಂಗ್ ಸ್ಟಾರ್ ಯಶ್ ನಟನೆಯ ಈ ಒಂದು ಸಿನಿಮಾ ಏನಿದೆ ಇದರ ಬಗ್ಗೆ ಈಗ ಒಂದು ಬಿಗ್ ಅಪ್ಡೇಟ್ ಬಂದಿರುವಂಥದ್ದು. KGF ಸಿನಿಮಾದ ಬಳಿಕ ರೆಡಿಯಾಗಿರುವ ಸಿನಿಮಾನೇ ಈ ಟಾಕ್ಸಿಕ್. 2026 ಮಾರ್ಚ್ 19 ವಿಶ್ವಾದ್ಯಂತ ತೆರೆಗೆ ಬರಲು ಸಜ್ಜಾಗಿದೆ ಈ ಸಿನಿಮಾ. ಹೀಗಾಗಿ ಬರೀ 100 ದಿನ ಬಾಕಿ ಇದೆ. ಗೀತು ಮೋಹನ್ ದಾಸ್ ನಿರ್ದೇಶನದ ಈ ಒಂದು ಟಾಕ್ಸಿಕ್ ಸಿನಿಮಾ ಏನಿದೆ ಸಖತ್ ಸೌಂಡ್ ಮಾಡ್ತಾ ಇದೆ. ಅಭಿಮಾನಿಗಳು ಸಿನಿಮಾದ ರಿಲೀಸ್ಗಾಗಿ ಕೌಂಟ್ ಡೌನ್ ಅನ್ನು ಶುರು ಮಾಡ್ತಾ ಇದ್ದಾರೆ. ಈ ಬೆನ್ನಲ್ಲೇ ಈಗ ಟಾಕ್ಸಿಕ್ ಚಿತ್ರತಂಡದಿಂದ ಭರ್ಜರಿಯಾದಂಥ ಒಂದು ಅಪ್ಡೇಟ್ ಸಿಕ್ಕಿರುವಂಥದ್ದು. ದೊಡ್ಡ ಮಟ್ಟದ ಒಂದು ನಿರೀಕ್ಷೆ ಇದೆ ಈ ಸಿನಿಮಾದ ಮೇಲೆ. ಯಶ್ ಅವರ ಒಂದು ಹೊಸ ಲುಕ್ಕಿಗೆ ಫ್ಯಾನ್ಸ್ ಎಲ್ಲರೂ ಈಗ ಫಿದಾ ಆಗಿಬಿಟ್ಟಿದ್ದಾರೆ. ಆ ರೀತಿಯಾದಂತಹ ಒಂದು ಹೊಸ ಲುಕ್ಕನ್ನು ರಿವೀಲ್ ಮಾಡಿದ್ದಾರೆ. ರಕ್ತ ಸಿಕ್ತದ ದೇಹ, ಬೆನ್ನ ಮೇಲೆ ಬಿದ್ದಿರುವಂತಹ ಒಂದು ಟ್ಯಾಟು, ಎದುರಾಳಿಗಳ ಜೊತೆ ಸೆಣಸಾಡಿದ ರೀತಿ ಬಿಂಬಿಸ್ತಾ ಇದೆ ಯಶ್ ನಟನೆಯ ಈ ಒಂದು ಪೋಸ್ಟರ್. ಅಂದರೆ ಈ ಸಿನಿಮಾದಲ್ಲಿ ಯಾವ ಒಂದು ಸೀನ್ನ ಒಂದು ಫೋಟೋ ಇರ್ಬೋದು ಇದು ಅಂತ ಅಭಿಮಾನಿಗಳು ಕುತೂಹಲದಿಂದ ನೋಡ್ತಾ ಇದ್ದಾರೆ. ನೀವು ಗಮನಿಸ್ತಾ ಇರ್ಬೋದು. ಈ ಒಂದು ಟಾಕ್ಸಿಕ್ ಸಿನಿಮಾದ ಒಂದು ಹೊಸ ಲುಕ್ಕನ್ನು ರಿಲೀಸ್ ಮಾಡಿರುವಂಥದ್ದು ರಿವೀಲ್ ಮಾಡಿದೆ ಚಿತ್ರತಂಡ. ಇನ್ನೇನು ಬರೀ 100 ದಿನ ಬಾಕಿ ಇದೆ ಸಿನಿಮಾಗಾಗಿ. ಎಲ್ಲ ರೀತಿಯ ತಯಾರಿಯನ್ನು ಮಾಡ್ಕೊಳ್ತಾ ಇದೆ. ಈ ರೀತಿ ಪೋಸ್ಟರನ್ನು ಬಿಟ್ಟು ನಿರೀಕ್ಷೆಯನ್ನು ಮತ್ತಷ್ಟು ಹುಟ್ಟಾಕಿದೆ. ಪ್ರಮೋಷನ್ ಮಾಡೋಕ್ಕೆ ಇನ್ನೂ ಕೂಡ 100 ದಿನ ಬಾಕಿ ಇರೋದ್ರಿಂದ ಈಗಲೇ ಮಾಡಲ್ಲ. ಹೀಗಾಗಿ ಸದ್ಯಕ್ಕೆ ಪೋಸ್ಟರ್ ಬಿಡೋಣ, ಆಮೇಲೆ ಟ್ರೈಲರು, ಟೀಸರ್ ಈ ರೀತಿಯಾಗಿ ಬಿಟ್ಕೊಂಡು ಅದರ ಅಪ್ಡೇಟನ್ನು ಕೊಡ್ತಾ ಬರೋಣ ಅಂತ ಚಿಂತನೆ ಮಾಡ್ತಾ ಇದೆ ಚಿತ್ರತಂಡ. ಹೀಗಾಗಿ ಇದರ ಬೆನ್ನಲ್ಲೇ ಈಗ ಟಾಕ್ಸಿಕ್ ಸಿನಿಮಾದ ಒಂದು ಹೊಸ ಲುಕ್. ಯಶ್ನ ಮುಖ ತೋರಿಸಿಲ್ಲ, ಬೆನ್ನು ಭಾಗವನ್ನು ತೋರಿಸಿದ್ದಾರೆ. ಯಾವ ಪೋಸ್ಟರ್ ಅಂದರೆ ಯಾವ ರೀತಿಯಾಗಿದೆ ಅಂತಂದರೆ ಅನೇಕ ರೀತಿಯಲ್ಲಿ ಜನ ಯೋಚನೆ ಮಾಡ್ತಾ ಇದ್ದಾರೆ. ಅವರ ಫ್ಯಾನ್ಸ್ಗಳು ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ಇದು ಈ ಸಿನಿಮಾ ಕೂಡ KGF ಸಿನಿಮಾದ ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನು ಕಾಣುತ್ತೆ ಅನ್ನುವಂತಹ ನಿರೀಕ್ಷೆಯಲ್ಲಿದ್ದಾರೆ. KGF ಆದ ನಂತರ ಯಶ್ ಸಿನಿಮಾ ನಟನೆಯ ಟಾಕ್ಸಿಕ್ ಸಿನಿಮಾ ಏನಿದೆ ಈ ರೀತಿಯಾದಂಥ ಒಂದು ಅಪ್ಡೇಟನ್ನು ಕೊಡ್ತಾ ಇರುವಂಥದ್ದು. ಹೀಗಾಗಿ ಇದರ ಮೇಲೆ ಸಾಕಷ್ಟು ನಿರೀಕ್ಷೆಗಳಿವೆ. ದೊಡ್ಡ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಸಿನಿಮಾವನ್ನು ಮಾಡಿ ಯಶಸ್ಸನ್ನು ಗಳಿಸಿದ್ರು ಯಶ್. ಈಗ ಈ ಸಿನಿಮಾದ ಮೇಲೆ ಕೂಡ ಅದೇ ರೀತಿಯಾದಂತಹ ಒಂದು ನಿರೀಕ್ಷೆ ಇದೆ. ಇದು ಕೂಡ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ರಿಲೀಸ್ ಆಗ್ತಾ ಇದೆ. ಗೀತು ಮೋಹನ್ ದಾಸ್ ಅವರು ಒಂದು ನಿರ್ದೇಶನವನ್ನು ಮಾಡ್ತಾ ಇದ್ದಾರೆ. ಅವರ ನಿರ್ದೇಶನದಲ್ಲಿ ಮೂಡಿ ಬಂದಿರುವಂತಹ ಸಿನಿಮಾ ಈ ಟಾಕ್ಸಿಕ್ ಏನಿದೆ, ಕತೆ ಯಾವ ರೀತಿಯಾಗಿದೆ, ಯಾವ ರೀತಿಯಾಗಿ ಇದರಲ್ಲಿ ಆ್ಯಕ್ಷನ್ ಇರಬಹುದು, ಈ ಒಂದು ಫೋಟೋವನ್ನು ಗಮನಿಸಿದಾಗ ಗೊತ್ತಾಗುತ್ತೆ ಈ ಸಿನಿಮಾದಲ್ಲಿ ಕೂಡ ದೊಡ್ಡ ಮಟ್ಟದಲ್ಲಿ ಒಂದು ಆ್ಯಕ್ಷನ್ ಇದೆ ಅಂತ. ಈ ಹಿಂದೆ ಬಿಡುಗಡೆಯಾದಂತಹ ಒಂದು ಟೀಸರ್ ಏನಿತ್ತು ಅದರಲ್ಲೂ ಕೂಡ ತುಂಬ ಸ್ಟೈಲಿಶ್ ಆಗಿ ಕಾಣಿಸ್ಕೊಂಡಿದ್ರು. ಇಂದಿನ ಒಂದು KGF ಸಿನಿಮಾದಲ್ಲೂ ಕೂಡ ಅದೇ ರೀತಿಯಾಗಿ ಒಂದು ರೆಟ್ರೋ ಲುಕ್ನಲ್ಲಿ ಕಾಣಿಸ್ಕೊಂಡಿದ್ರು. ಈ ಸಿನಿಮಾದಲ್ಲಿ ಕೂಡ ಅದೇ ರೀತಿಯಲ್ಲಿ ರೆಟ್ರೋ ಲುಕ್ನಲ್ಲೇ ಕಾಣಿಸ್ಕೊಂಡಿದ್ರು. ಹೀಗಾಗಿ ಈ ಸಿನಿಮಾಗೆ ಸಂಬಂಧಪಟ್ಟ ಹಾಗೆ ಮುಂದಿನ ದಿನಗಳಲ್ಲಿ ಕೂಡ ಮತ್ತಷ್ಟು ಅಪ್ಡೇಟನ್ನು ಕೊಡ್ತೀವಿ ಅಂತ ಚಿತ್ರತಂಡ ಹೇಳ್ತಾ ಇದೆ. ಈಗ ಸದ್ಯಕ್ಕೆ ಈ ಒಂದು ಪೋಸ್ಟರನ್ನು ರಿಲೀಸ್ ಮಾಡಿ ಕುತೂಹಲವನ್ನು ಜಾಸ್ತಿ ಮಾಡ್ತಾ ಇದೆ. 2026 ಮಾರ್ಚ್ 19 ದೇಶಾದ್ಯಂತ ಈ ಒಂದು ಸಿನಿಮಾ ರಿಲೀಸ್ ಆಗುತ್ತೆ. ಅದಕ್ಕಾಗಿ ಎಲ್ಲ ಅಭಿಮಾನಿಗಳು ಕೂಡ ಕಾಯ್ತಾ ಇದ್ದಾರೆ. ಈಗ ಸದ್ಯಕ್ಕಂತೂ ಈ ಫೋಟೋವನ್ನು ನೋಡಿ ಖುಷಿ ಪಡಿ ಅಂತ ಹೇಳಿ ಅಭಿಮಾನಿಗಳಿಗೋಸ್ಕರ ಈ ಒಂದು ಲುಕ್ಕನ್ನು ರಿಲೀಸ್ ಮಾಡಿರುವಂಥದ್ದು ಚಿತ್ರತಂಡ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.